ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ನನಗೆ ತಲೆ ತಿಂತೀಯಾ, ಮಾಡ್ತೀನಿರೋ ನಿನಗೆ ಅಂತ ಹೇಳಿ ವೇದ ಅಡುಗೆ ಮನೆಗೆ ಬರ್ತಾಳೆ. ಬಾಲಮ್ಮನ ಎಲ್ಲಿದ್ದೀರೋ ಬನ್ರೋ ಅಂತ ಹೇಳಿದಾಗ ಬಾಲಮ್ಮನ ಬರ್ತಾರೆ. ಎಣ್ಣೆ ಇಲ್ಲಿದೆಯೋ ಅಂತ ಹೇಳಿದಾಗ ಯಾವ ಎಣ್ಣೆ ಅದಕ್ಕೆ, ಕೊಬ್ಬರಿ ಎಣ್ಣೆನಾ ಹಳ್ಳೆಣ್ಣೆನಾ ಅಂತ ಹೇಳಿದಾಗ ವೇದ ಅದಲ್ಲ ಕಣ್ರೋ, ಪ್ರಾಂದೆ ವಿಸ್ಕಿ ರಮ್ಮು ಎಲ್ಲ ಎಲ್ಲಿದೆ ಅಂತ ಹೇಳಿದಾಗ ಬಾಲಮ್ಮನ ಯಾಕದಕ್ಕೆ, ಅಣ್ಣಂಗೆ ಕುಡ್ಸಕ್ಕ, ಅಣ್ಣ ಮೊದಲೇ ಕುಡ್ದು ಟೈಟ್ ಆಗಿದ್ದಾನೆ, ಮತ್ತೆ ಟೈಟ್ ಮಾಡಬೇಡಿ ಅಂತ ಹೇಳಿದಾಗ ವೇದ ಹಾಗಲ್ಲ ಕಣ್ರೋ, ಈಗ ಬಾಲಮ್ಮನ ನಿಮ್ಮ ಹತ್ರನೇ ಎಣ್ಣೆ ತರಿಸ್ಕೊಳ್ಳೋಷ್ಟು ದೊಡ್ಡವನಾಗ್ಬಿಡ್ನ ಅದಕ್ಕೆ ಅಂತ ಹೇಳಿದಾಗ ವೇದ ಹಾಗಲ್ಲ ಕಣ್ರೋ, ಎಣ್ಣೆ ಬೇಕಾದ್ರೆ ನನಗೆ ಅಂತ ಹೇಳಿದಾಗ ಬಾಲಮ್ಮನ ಶಾಕ್ ಆಗ್ತಾರೆ. ಎಲ್ಲಿದೆ ಎಣ್ಣೆ ಅಂತ ವೇದ ಅಡುಗೆ ಮೇಲೆ ಹುಡ್ತಾಳೆ. ಆಗ ಎಣ್ಣೆ ಸಿಗುತ್ತೆ. ಆಗ ವೇದ ವಿಸ್ಕಿನ ಕುಡಿದ್ಬಿಡ್ತಾಳೆ. ಅಮ್ಮ ಎದೆ ಉರಿ ಆಸಿಡ್ ಏನಾದ್ರು ಕುಡ್ಬಿಟ್ನಾ ಅಂತ ಹೇಳಿದಾಗ ಬಾಲಮ್ಮನ ಅದಕ್ಕೆ ಅದು ಕುಡಿಬೇಡಿ, ಕರಳೆಲ್ಲ ಸುಟ್ಟೋಗುತ್ತೆ ಅಂತ ಹೇಳಿದಾಗ ವೇದ ಸುಟ್ಟೋಗ್ಲಿ, ಕರಳು ಕಿಡ್ನಿ ಹೃದಯ ಎಲ್ಲ ಸುಟ್ಟೋಗ್ಲಿ, ಇವನೊಬ್ಬನಿಗೇನೋ ನೋವಿರೋದು, ವಿಸ್ಕಿ ಕುಡಿದಷ್ಟು ನೋವು ಕಡಿಮೆ ಆಗ್ಬಿಡುತ್ತಾ ನೋಡೋಣ, ನನ್ನ ನೋವು ಕಡಿಮೆ ಆಗಲಿ, ಅದಕ್ಕೆ ನಾನು ಕುಡಿತೀನಿ ಅಂತ ಹೇಳಿ ವೇದ ಕುಡಿತಾಳೆ. ಈಗ ವೇದ ಕುಡ್ಕೊಂಡೆ ರೂಮಿಗೆ ಬರ್ತಾಳೆ. ಈಗ ವಿಕ್ರಮ್, ಬೇತಾಳ ನಿನ್ನ ಕೈಯಲ್ಲಿರೋ ನೀರಿನ ಬಾಟ್ಲು ಕೂಡ ವಿಸ್ಕಿ ಬಾಟ್ಲು ಥರ ಕಾಣ್ತಾ ಇದೆ ಕಣೆ ಅಂತ ಹೇಳಿದಾಗ ವೇದ ಇದು ವಿಸ್ಕಿ ಬಾಟಲೇ ಅಂತ ಹೇಳಿದಾಗ ವಿಕ್ರಮ್ ನನಗೋಸ್ಕರ ತಂದ, ಕೊಡು ಅಂತ ಹೇಳಿದಾಗ ವೇದ ಇದು ನಿನಗಲ್ಲ ನನಗೆ ಅಂತ ಹೇಳಿ ವೇದ ಕುಡಿತಾಳೆ. ಆಗ ವಿಕ್ರಮ್, ಬೇತಾಳ ಕುಡಿಯೋದು ಕೆಟ್ಟದ್ದು ಕಣೆ, ಆರೋಗ್ಯಕ್ಕೆ ಹಾನಿಕಾರಕ, ಕುಡಿಬೇಡ ಅಂತ ಹೇಳಿದಾಗ ವೇದ ಮತ್ತೆ ನೀನು ಮತ್ತೆ ಕುಡಿತ್ಯಾ, ನನಗೆ ನೋವು ಅಂತ ಹೇಳಿ ಕುಡಿತ್ಯಾ, ಅದಕ್ಕೆ ನನ್ನ ನೋವು ಹೋಗ್ಲಿ ಅಂತ ಕುಡಿತಾ ಇದ್ದೀನಿ, ನಿನ್ನ ಬಗ್ಗೆ ಎಲ್ಲ ವಿಷಯ ನನಗೆ ಗೊತ್ತು ಕಣೋ ಶಕುಂತಲಮ್ಮ ಅಂತ ಹೇಳಿದಾಗ ವಿಕ್ರಮ್ ಅವ್ರ ಬಗ್ಗೆ ಮಾತಾಡಬೇಡ. ಈಗ ವೇದ ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮಪ್ಪ ಕಿರಾತಕ, ಪಾಪ ನಿಮ್ಮಮ್ಮ ನಿನ್ನ ಫೋಟೋ ಇಟ್ಕೊಂಡು ಯಾವಾಗಲೂ ಅಳ್ತಾ ಇರ್ತಾರೆ, ನಿಮ್ಮಪ್ಪನೇ ಏನೋ ಸುಳ್ಳು ಹೇಳಿದ್ದಾರೆ, ನಿಮ್ಮಮ್ಮ ವಾಪಸ್ ಬರ್ತಾರೆ ನೋಡ್ತಾ ಇರು, ಅದಕ್ಕೋಸ್ಕರನೇ ನಾನು ಬಂದಿರೋದು. ಈಗ ವಿಕ್ರಮ್, ಸುಳ್ಳು ಬೇತಾಳ, ನಮ್ಮಮ್ಮ ವಾಪಸ್ ಬರಲ್ಲ, ಹೋಗ್ಬಿಟ್ರು ಅವರು, ನನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದಾಗ ವೇದ ಹೌದಾ, ನಮ್ಮಮ್ಮನೂ ಹೋಗ್ಬಿಟ್ರು ಕಣೋ, ಏನು ಗೊತ್ತಾ, ಬದುಕಲ್ಲಿ ನಿನಗೋಸ್ಕರ ನಾನು ಇದ್ದೀನಿ ಅನ್ನೋ ಜೀವ ಒಂದಾದರೂ ಇರಬೇಕು ಕಣೋ, ಆದರೆ ನನಗೆ ಯಾರೂ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ ಯಾಕೆ ಬೇತಾಳ, ನಾನಿದ್ದೀನಿ ನಿನ್ನ ಜೊತೆ, ನಾನಿದ್ದೀನಿ ಸಮಾಧಾನ ಮಾಡ್ಕೊ ಅಂತ ವೇದನ ತಬ್ಕೊಂತಾನೆ. ನಾನು ಲೈಫ್ ಲಾಂಗ್ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಗೊತ್ತಾ ಅಂತ ಹೇಳಿದಾಗ ವೇದ ನಿನ್ನ ಗಟ್ಟಿಯಾಗಿ ತಬ್ಕೊಂಡು ಅಳಬೇಕು ಅನ್ನಿಸ್ತಿದೆ ಅಂತ ಹೇಳಿದಾಗ ವಿಕ್ರಮ್ ಆಯಿತು ಅಳು ಬೇತಾಳ, ನಿನ್ನ ಸಮಾಧಾನ ಆಗೋವರೆಗೂ ಅಳು ಅಂತ ಹೇಳಿ ವೇದನ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.